ಹಲೋ ಚಾಂಪಿಯನ್ಸ್. ಸೊ ಈ ಒಂದು ವಿಡಿಯೋಲಿ ಐ ವಿಲ್ ಬಿ ಕವರಿಂಗ್ ಫಸ್ಟ್ ಹಾಫ್, ಕಂಪ್ಲೀಟ್ ಫಸ್ಟ್ ಹಾಫು. ಅಷ್ಟು ಚಾಪ್ಟರ್ಸು ಏಳು ಚಾಪ್ಟರ್ಸ್ ಇದೆಲ್ಲ. ಸೊ 7 ಚಾಪ್ಟರ್ಸು ಟಾಪಿಕ್ಸ್ ಆ್ಯಂಡ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸು. ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದಿದ ತಕ್ಷಣ ಸರ್ ಇದೇ ಬರುತ್ತಾ, ಕ್ವಶನ್ ಪೇಪರ್ ಸೆಟ್ ಮಾಡ್ತಿಲ್ಲಲ್ಲ. ಸೊ ಬಟ್ ಇದನ್ನು ಮಿಸ್ ಮಾಡಬೇಡ್ರಿ. ಅಟ್ಲೀಸ್ಟ್ ನಿಮ್ಗೆ ಗೊತ್ತಿತ್ತು ಅಂದರೆ ನಾನು ಈಗೂ ಹೇಳ್ತಿದ್ದೀನಿ, ಪ್ಲೀಸ್ ಡೋಂಟ್ ವೇಸ್ಟ್ ಯುವರ್ ಟೈಮ್. ಸೊ ನಾನು ನಿಮಗೆ ಫಸ್ಟ್ ಸ್ಟಾರ್ಟಿಂಗಿಂದ ಎಂಡ್ ತನಕ ವೀಡಿಯೋ ನೋಡ್ರಿ, ಯಾರು ನೋಡೋಕ್ಕಾಗಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಟ್ ದಿಸ್ ಎಕ್ಸಾಮ್ ಟೈಮ್. ಸೊ ನಿಮಗೆ ಏನು ಕ್ವಶನ್ನು ನಿಮಗೆ ಇಫ್ ಯು ಆರ್ ಕಾನ್ಫಿಡೆಂಟ್ ಎನಫ್, ಪ್ಲೀಸ್ ವಿಡಿಯೋನ ಮುಂದೆ ಓಡಿಸ್ರಿ, ಬಿಕಾಸ್ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇರ್ಯಾಷನಲ್ ನಂಬರ್ ಪ್ರೂಫು ಫಿಕ್ಸ್. ಸೊ ಎಕ್ಸಾಂಪಲು ನೆಕ್ಸ್ಟ್ ಸ್ಲೈಡಲ್ಲಿದೆ. ನೆಕ್ಸ್ಟ್ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ಕು, ಬೇಸಿಕ್ಸ್ ಗೊತ್ತಿರಬೇಕು. ಆ್ಯಂಡ್ ಅಗೇನ್ ರಿಲೇಷನ್ಶಿಪ್ ಬಿಟ್ವೀನ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ 2 ಪಾಸಿಟಿವ್ ನಂಬರ್ಸು. ಈಗ ಒಂದೆರಡು ನಂಬರ್ ಕೊಟ್ಟರು ಅಂದರೆ ಅದರ ಎಚ್ ಸಿ ಎಫ್ ಏನು, ಎಲ್ ಸಿ ಎಮ್ ಏನು, ಆ್ಯಂಡ್ ಹೌ ಆರ್ ದೇ ರಿಲೇಟೆಡ್. ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ನಂಬರ್ಸ್. ಎಕ್ಸಾಂಪಲ್ ನೋಡೋಣ. ಓಕೆ, ಆ್ಯಂಡ್ ಅಗೇನ್ ನಿಮ್ಮದು ಮಾಡಲ್ ಕ್ವಶನ್ ಪೇಪರ್ ಆಯಿತು ಅಥವಾ ಪ್ರಿಪ್ರೇಟರಿ ಕ್ವಶನ್ ಪೇಪರ್ ಎಲ್ಲ ನೋಡಿದಾಗ ದೆರ್ ಈಸ್ ಹೈಯರ್ ಚಾನ್ಸಸ್ ದಟ್ 2 ನಂಬರ್ ಅಂದರೆ ಒಂದು ಹೋಲ್ ನಂಬರು ಇನ್ನೊಂದು ಇರ್ಯಾಷನಲ್ ನಂಬರು. ಸೊ ಕೊಡೋ ಚಾನ್ಸಸ್ ಜಾಸ್ತಿ ಇದೆ. √3+2 ಅಥವಾ 2+√3 ಅಥವಾ ಮೈನಸ್ಸು. ಸೊ ಸಮಥಿಂಗ್ ಲೈಕ್ ದಟ್, ಬಿ ಪ್ರಿಪೇರ್ಡ್. ಓಕೆ, ಆ್ಯಂಡ್ ಐ ಡೋಂಟ್ ವಾಂಟ್ ಟು ಸಾಲ್ವ್ ನೋ, ಬಿಕಾಸ್ ಎಲ್ಲ ಕ್ವಶನ್ನು ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಕೂತ್ರೆ ದ ವಿಡಿಯೋ ವಿಲ್ ಬಿ ಲೈಕ್ 30 ಮಿನಿಟ್ಸ್ ಅಲ್ಲ, ಸಮ್ 40-50 1 ಅವರ್ ಆಗುತ್ತೆ. ಸೊ 1 ಅವರ್ ನೋಡೋಕ್ಕೆ ನಿಮಗೂ ಟೈಮ್ ಇಲ್ಲ, 1 ಅವರ್ ಮಾಡೋದಕ್ಕೆ ಇಟ್ಸ್ ನಾಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇಟ್ಸ್ ನಾಟ್ ವರ್ತ್. ನಾನು ಹೇಳ್ತೀನಿ ಇಟ್ಸ್ ನಾಟ್ ವರ್ತ್, ಬಿಕಾಸ್ ಇದೆಲ್ಲ ಪ್ರಾಕ್ಟೀಸ್ ಮಾಡಿರ್ತೀರ. ನಿಮ್ಮದು ಟೈಮ್ ನಮ್ಮದು ಟೈಮ್. ಸೊ ಪ್ಲಸ್ ಅಥವಾ ಮೈನಸ್ ಆದರೂ ಕೊಡ್ಬೋದು, ಅಥವಾ ಇಂಡಿವಿಜುವಲ್ ಸಪ್ರೇಟು, ಸಿಂಪಲ್ ಹಿಂದಿ ಓಡಾಯಿಸ್ತಿರಲ್ಲ. ಪ್ರಾಕ್ಟೀಸ್ ಹೆಂಗೆ ಅಂದರೆ ಜಸ್ಟ್ ನಂಬರ್ ಚೇಂಜ್ ಮಾಡ್ಕೊಂಡು ಸ್ಕ್ವೇರ್ ಮಾಡ್ಕೊಂಡು ಬರ್ಕೊಂಡು ಒಂಥರ ಟೇಬಲ್ಸ್ ಥರ ಬ್ಯಾಟ್ ಆಗಿರಬೇಕು. ಫೈಂಡ್ ದ ಎಚ್ ಎಫ್ ಆಫ್ 15 and 20. ಸಿಂಪಲ್ ನಂಬರ್ ತೊಗೊಂಡಿದ್ದೀನಿ. ಸೊ 15ದು ಸೊ ಪ್ರಾಡಕ್ಟ್ ಏನು, ಸಿಂಪಲ್ಲು 3 × 5. ಸೊ 20 ಏನಂತ ಬರೀಬೋದು, 2² × 4 × 5. ಸೊ ಈಗ ಹೆಚ್ ಸಿ ಎಫ್ ತೊಗೋಬೇಕಾದ್ರೆ ಕಾಮನ್ನು. ಸೊ ಎರಡರಲ್ಲೂ ಕಾಮನ್ ಏನು, 5. ಸೊ ವಾಟ್ ಈಸ್ ಹೆಚ್ ಸಿ ಎಫ್? ಸೊ ಹೆಚ್ ಸಿ ಎಫ್ ಇಸ್ 5. ಮುಗೀತು. ಎಲ್ ಸಿ ಎಮ್ಮು. ಸೊ ಎಲ್ ಸಿ ಎಮ್ ಇಲ್ಲ. ಸೊ ಎಲ್ ಸಿ ಎಮ್ ಹೈಯೆಸ್ಟ್ ಅಂದರೆ ಎಲ್ಲದ್ರದ್ದು ಹೈಯೆಸ್ಟು. ಸೊ 2 ಏನಿದೆ, 2². ಸೊ 3 ಒಂದಿದೆ, 5 ಒಂದಿದೆ. ಸೊ 2² ಅಂದರೆ 4, 4 3 12, 12 5 60. ಸೊ ಎಚ್ ಸಿ ಎಫ್ ಆಫ್ 15 and 20 ಇಸ್ 60. ಓಕೆ, ಸೊ ಈಗ ಹೆಚ್ ಸಿ ಎಫ್ ಇಂಟು ಎಲ್ ಸಿ ಎಮ್. ಸೊ ಹೆಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಮಾಡಿದ್ರೆ ಹೆಚ್ ಸಿ ಎಫ್ 5, ಎಲ್ ಸಿ ಎಮ್ 60. ಸೊ ಎಷ್ಟಾಯಿತು, 300. ಪ್ರಾಡಕ್ಟ್ ಆಫ್ ನಂಬರ್. ಸೊ 15 × 20. 15 × 20 ಮಾಡಿದ್ರೆ ಎಷ್ಟು ಬರುತ್ತೆ, 300. ಪ್ರಾಡಕ್ಟ್ ಆಫ್ 2 ನಂಬರ್ ಇಸ್ ಈಕ್ವಲ್ ಟು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್. ಮುಗೀತಲ್ಲ. ಸಿಂಪಲ್ ನಂಬರ್ ತೊಗೊಂಡಿದ್ದೀನಿ, ಫಾಸ್ಟಾಗಿ ಹೇಳ್ಬೋದು. ಕಾನ್ಸೆಪ್ಟ್ ಹೇಗೆ ಕೊಟ್ಟರು, ಬಿ ಕಾನ್ಫಿಡೆಂಟ್ ದಟ್ ಯು ವಿಲ್ ಡೂ ಇಟ್. ಓಕೆ, ಸೊ ರೈಟ್ 48 ಆಸ್ ಅ ಪ್ರಾಡಕ್ಟ್ ಆಫ್ ದೇರ್ ಪ್ರೈಮ್ ಫ್ಯಾಕ್ಟರ್ಸ್. ಸೊ 48ನ ಪ್ರಾಡಕ್ಟ್ ಆಫ್ ದ ಪ್ರೈಮ್ ಫ್ಯಾಕ್ಟರ್ಸ್ ಬರೆದಿದ್ದಾರಲ್ಲ ಹಾಗೆ. ಸೊ ಏನಂತ ಬರೀತೀರಾ, ಎಲ್ಲಿದೆಯಪ್ಪ, 48. ಸೊ 48ನ ಓಕೆ ರ್ಯಾಷನಲೈಸ್ ಮಾಡಬೇಕಲ್ಲ, ಫೈನ್ ಇಲ್ಲಿ ಮಾಡ್ತೀನಿ ನೋಡ್ರಿ. ಸೊ 48ನ ಏನಂತ ಬರೀತೀರಾ, ಪ್ರೈಮ್ ನಂಬರ್ಸಿಂದ ಸ್ಟಾರ್ಟಿಂಗ್ ಪ್ರೈಮ್ ನಂಬರ್ಸು 4 ತೊಗೊಳಕ್ಕಾಗಲ್ಲ. ಸೊ 2, 24, 2, 12, 2, 6, 2, 3, 3, 1. ಸೊ ಇದನ್ನೇ ಪ್ರಾಡಕ್ಟಾಗಿ ಬರೀತೀರ. 1 2 3 4 ಏನಾಯಿತು, 2 to the power of 4 × 3. ಡನ್. ನೆಕ್ಸ್ಟ್ ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಅಂತ ಕೇಳೋ ಹಂಗಿದ್ರೆ, 1/√3 ಇಸ್ ಅನ್ ಇರ್ಯಾಷನಲ್ ನಂಬರ್. ನಿಮ್ಗೆ ಸೊಲ್ಯೂಷನು ಇಲ್ಲೇ ಇದೆ. ಸೊಲ್ಯೂಷನ್ ಇಲ್ಲಿ ಯಾಕೆ ಅಂದಿದ್ದೀನಿ ಅಂದರೆ, ಫೈನ್ ಇಲ್ಲಿ ತನಕ ನಿಲ್ಸಿದ್ದೀನಿ. ಆ್ಯಂಡ್ ಇಟ್ ಈಸ್ ನೋನ್ ದಟ್ √3 ಇಸ್ ಅನ್ ಇರ್ಯಾಷನಲ್ ನಂಬರ್. ಸೊ ಆರ್ ಅಸಂಪ್ಷನ್ 1/√3 ಇಸ್ ಆಲ್ಸೋ ಫಾಲ್ಸ್. ಡನ್. ಸೊ ಸ್ಟೆಪ್ ಇಲ್ಲಿದೆ ನೋಡ್ರಿ. ನೆಕ್ಸ್ಟ್, ಫಾರ್ ಎನಿ ಇಂಟೀಜರ್ ಎನ್. ಓಕೆ, ದಿಸ್ ಇಸ್ ನಾಟ್ 5n, ದಿಸ್ ಈಸ್ 5 to the power of n. ಆಲ್ವೇಸ್ ಎಂಡ್ಸ್ ವಿತ್ ಏನು,
5 to the power of 1 5, 5 to the power of 2 25, 5 to the power of 3 125, ಹಾಗೆ 625 3125 ಬರುತ್ತೆ. ಸೊ ವಾಟ್ ಈಸ್ ಇಟ್ ಎಂಡಿಂಗ್ ವಿತ್ 5 5 5. ಸೊ 5 to the power of any number ends with 5. ಸಿಮಿಲರ್ಲಿ ಕೇಳಲ್ಲ, ಬಟ್ ಯಾಕೆ ಈ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅಂದರೆ ಇಫ್ ಎ ಡಿಜಿಟ್ ಹ್ಯಾಸ್ ಟು ಎಂಡ್ ವಿತ್ 0, ಟು ಟು ದ ಪವರ್ ಆಫ್ ಎನ್ ಇತ್ತು ಅಂದರೆ 5 to the power ಆಫ್ ಎನ್ನೇ ಇರಬೇಕು. ಸೊ 2 5 ಅಷ್ಟೇ ಇರಬೇಕು, ಬೇರೆ ಯಾವುದೂ ನಂಬರ್ ಇರಬಾರ್ದು. ಸೊ ಪವರ್ ಏನಿರಬೇಕು, 2 ದ ಪವರ್ ಏನಿರುತ್ತೆ 5 ದ ಪವರ್ ಅದೇ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ 10 ಅಂತ ತೊಗೊಂಡೆ. ಸೊ 10 ಏನಂತ ಬರೀತೀರಾ, 2 to the power of 1 ಇಂಟು 5 to the power of 1. ಸೊ ಎರಡು ಪವರ್ ಸೇಮ್. ಸಿಮಿಲರ್ಲಿ 100 ಅಂತ ತೊಗೊಂಡ್ರೆ 2 to the power of 2, 2 2s 4 ಇಂಟು 5 ಅಲ್ಲ, 5 to the power of 2, 5 ಸ್ಕ್ವೇರ್ 25. ಸೊ 25 ಇಂಟು 4 100. ಸೊ ಪವರ್ ಏನಿರಬೇಕು, ಸೇಮ್ ಇರಬೇಕು. ಇಫ್ ಎ ನಂಬರ್ ಹ್ಯಾಸ್ ಟು ಎಂಡ್ ವಿತ್ 0, it should be 2 to the power of n, 5 to the power of n. n or any variable. Okay, then fine. If 2 to the power of q into 5 to the power of p, power ಹೋಗ್ಬಿಟ್ಟಿದೆ. ಫೈನ್, ವಾಟ್ ಈಸ್ p plus q? ಸೊ 400 ಏನಂತ ಬರಿಬೋದು, 400 ಕ್ಯಾನ್ ಬಿ ರಿಟರ್ನ್ ಆಸ್, ಅಲ್ಲೇ ನೋಡ್ರಿ, ಓಕೆ 100 ಇದೆ ಇಂಟು 4 ಮಾಡೋದು. ಸೊ 100 ಆಗಲೇ ಇದೆ, ಸೊ ಅದಕ್ಕೆ 4 ಮಲ್ಟಿಪ್ಲೈ ಮಾಡ್ತೀರಾ ಅಂದರೆ, ಈಗಾಗಲೇ ಇಲ್ಲಿ ಏನು 100 ಇದೆ, ಯು ಆರ್ ಮಲ್ಟಿಪ್ಲೈಯಿಂಗ್ ವಿತ್ 400 ಬೇಕು ಅಂದರೆ. ಸೊ 2 to the power of 2 ಇಂಟು 2 to the power of 4. ಸೊ 2 to the power of 4, 5 to the power of 2. ಸೊ 2 to the power of 4 ಅಂದರೆ 2 4 8 16, 16 ಇಂಟು 25 400. ಸೊ 4 + 2 6. ಹಿಂಗೆ ಕೇಳ್ಬೋದು, ಸಿಂಪಲ್ಲೇ ಅಲ್ಲ. ಓಕೆ, ಸೊ ನೆಕ್ಸ್ಟ್ ಚಾಪ್ಟರ್ ನೋಡೋಣ, ನಂಬರ್ ಆಫ್ ಝೀರೋಸ್. ಸೊ ಒಂದು ಈಕ್ವೇಷನ್ ಕೊಟ್ಟು, ಈಕ್ವೇಷನ್ ಅಲ್ಲ, ಒಂದು ಗ್ರಾಫ್ ಕೊಟ್ಟು, ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಹೌ ಮೆನಿ ನಂಬರ್ ಆಫ್ ಝೀರೋಸ್, ಎಷ್ಟು ಕಡೆ ಇಂಟರ್ಸೆಕ್ಟ್ ಆಗ್ತಿದೆ, 1 2 3, ಸೊ 3 zeros. ನಂಬರ್ ಆಫ್ ಝೀರೋಸ್ 0, ಯಾಕಂದರೆ ಇಟ್ ಇಸ್ ನಾಟ್ ಅಟ್ ಆಲ್ ಟಚ್ಚೇ ಆಗ್ತಿಲ್ಲ ಎಕ್ಸ್ ಆಕ್ಸಿಸ್ಗೆ. ಸೊ ಕ್ಲಾಸಿಫಿಕೇಶನ್ ಆಫ್ ಪಾಲಿನಾಮಿಯಲ್ಸ್, ಈ ಲೀನಿಯರಾ, ಕ್ವಾಡ್ರಾಟಿಕ್ಕಾ, ಕ್ಯೂಬಿಕ್ಕಾ. ಸೊ ಪವರ್, ಆ್ಯಂಡ್ ಅಗೇನ್ ಕ್ಲಾಸಿಫಿಕೇಶನ್ ಆಫ್ ಪಾಲಿನಾಮಿಯಲ್ಸ್, ಅವರು ಪವರ್ ಕೇಳಬೇಕಾದ್ರೆ ಬಿ ವೆರಿ ಕೇರ್ಫುಲ್ ವಿತ್ ದ ಈಕ್ವೇಷನ್. ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೇ ಸಮ್ಟೈಮ್ಸ್ ವಾಟ್ ದೇ ಮೈಟ್ ಗಿವ್ ಎಸ್, ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 1 ಪ್ಲಸ್ 4x ಕ್ಯೂಬ್. 4x ಕ್ಯೂಬ್ನ ಲಾಸ್ಟಲ್ಲೆಲ್ಲ ಕೊಟ್ಬಿಡ್ತಾರೆ. ಸೊ ಏನು ಮಾಡ್ತೀರಾ, ಒಬ್ವಿಯಸ್ಲಿ ಎಕ್ಸಾಮ್ ಟೆನ್ಷನಲ್ಲಿ ಫಸ್ಟ್ ಎಕ್ಸ್ ಸ್ಕ್ವೇರ್ ಇದೆ, ಎಲ್ಲ ಡಿಕ್ರೀಸಿಂಗ್ ಆರ್ಡರ್, 3 ಹೋಯ್ತು. ಸೊ 3 ಲಾಸ್ಟಲ್ಲಿದೆ. ಸೊ ವಾಟ್ ಈಸ್ ದ ಪವರ್, 13. ನೆಕ್ಸ್ಟ್ ಜಾಮೆಟ್ರಿಕಲ್ ಮೀನಿಂಗ್ ಆಫ್ ಝೀರೋಸ್ ಆಫ್ ಪಾಲಿನಾಮಿಯಲ್. ಸೊ ಏನು, ಆಲ್ಫಾ ಬೀಟಾ ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಇಂಟು ಬೀಟಾ, ಸಮ್ಮು ಪ್ರಾಡಕ್ಟು, ರಿಲೇಷನ್ ಬಿಟ್ವೀನ್ 0 ಸೇಮ್. ಓಕೆ, ಡನ್, ಫೈನ್. ನೆಕ್ಸ್ಟು ಆಲ್ಫಾ ಬೀಟಾ ಆರ್ ದ ಝೀರೋಸ್ ಆಫ್ ಪಾಲಿನಾಮಿಯಲ್. ಅಗೇನ್ ದಿಸ್ ಇಸ್ ಸಿಂಪಲ್ ಎಕ್ಸಾಂಪಲ್ ತೊಗೊಂಡು, ಐ ಆಮ್ ನಾಟ್ ಗೋಯಿಂಗ್ ಟು ಸಾಲ್ವ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಷನ್, ಸಿಂಪಲ್ ಇದೆ, ನೀವು ಸಾಲ್ವ್ ಮಾಡಿರಿ. ಸೊ ಐ ವಿಲ್ ಬಿ ರೈಟಿಂಗ್ ದ ರೂಟ್ಸ್. ಸೊ ರೂಟ್ಸ್ ಏನು ಬರುತ್ತೆ, ಫೈನ್, 2 3. ಸೊ ಎಕ್ಸ್ ಇಸ್ 2, x is equal to 2r3. ಸೊ 2r3 ಬರುತ್ತೆ, 3 3 is 9, 9, ಓಕೆ, 2 to the 4 10. ಓಕೆ, ಸೊ x is 2r3. ದೆನ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್, ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಆಲ್ಫಾ ಟು ದ ಪವರ್ ಆಫ್ 4 ಬೀಟಾ ಕ್ಯೂಬ್, ಆಲ್ಫಾ ಕ್ಯೂಬ್ ಬೀಟಾ. ಸೊ ಇದೆಲ್ಲ ಕೊಟ್ಟಿದ್ದೀನಿ. ಏನಾದರೂ ಈ ಥರ ಬಂತು ಅಂದರೆ, ಸೊ ಏನು ಮಾಡ್ತೀರಾ, ಝೀರೋಸ್ ಬಂತು. ಸೊ ಆಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್ ಹೆಂಗೆ ಸಾಲ್ವ್ ಮಾಡ್ತೀರಾ, ಆಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್, ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಗೊತ್ತು, ತಗೊಳ್ರಿ. ಸೊ ಫಸ್ಟ್ ಇಲ್ಲಿ ಮಾಡ್ತೀನಿ ನೋಡ್ರಿ, ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್. ಸೊ ಏನು ಬರುತ್ತೆ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ. ಈಕ್ವೇಷನ್ ಗೊತ್ತಲ್ಲ, ಇಲ್ಲಿ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದೆ. ಸೊ
ನಿಮಗೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದೆ. ಸೊ ಇದಕ್ಕೆ ಏನು ಮಾಡಬೇಕು ಅಂದರೆ ಪ್ಲಸ್ 2 ಆಲ್ಫಾ ಬೀಟಾ. ಓಕೆ, ಇದನ್ನು ಆರೆಂಜೆಲ್ಲ ಬರಿತೀನಿ. ಪ್ಲಸ್ 2 ಆಲ್ಫಾ ಬೀಟಾ ಆ್ಯಡ್ ಮಾಡಿದ್ರಿ. ಆ್ಯಡ್ ಮಾಡಾದ್ಮೇಲೆ ಅದನ್ನು ಸಪ್ರಾಕ್ಟ್ ಮಾಡಬೇಕು. ಆ್ಯಡ್ ಮಾಡ್ತೀರಾ, ಸಪ್ರಾಕ್ಟ್ ಮಾಡ್ತೀರಾ. ಯಾಕೆ ಅಂದರೆ ಈ ಪರ್ಟಿಕ್ಯುಲರ್ ಏನಂತ ಬರಿಬೋದು, ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಆಯಿತು. ಇದನ್ನು ಮೈನಸ್ 2 ಆಲ್ಫಾ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ಝೀರೋಸ್ 2 + 3 5. ಆಲ್ಫಾ ಇಂಟು ಬೀಟಾ 2 × 3. ವ್ಯಾಲ್ಯೂಸ್ ಹಾಕ್ರಿ, ಅಲ್ಲಿ ಗೊತ್ತು ನಿಮಗೆ ಝೀರೋಸ್ ಏನು ಅಂತ. ಸೊ 2 + 3 ಹೋಲ್ ಸ್ಕ್ವೇರ್ ಮೈನಸ್ 2 × 2 × 3. 5 ಸ್ಕ್ವೇರ್ ಮೈನಸ್ 2 × 2 = 4, 4 × 3 = 12. ಸೊ ಎಷ್ಟಾಯಿತು? 13. ಡನ್. ಸೊ ಹೆಂಗೆ ಸಾಲ್ವ್ ಮಾಡಬೇಕು, ಮೆಥಡ್ ಸ್ಟೆಪ್ಸ್. ಸಿಮಿಲರ್ಲಿ ಇದು ಇನ್ನೂ ಈಸಿನೇ. ಆಲ್ಫಾ ಕ್ಯೂಬ್ ಆಲ್ಫಾ ಟು ದ ಪವರ್ ಆಫ್ 4 ಬೀಟಾ ಕ್ಯೂಬ್ ಪ್ಲಸ್ ಆಲ್ಫಾ ಕ್ಯೂಬ್ ಬೀಟಾ ಟು ದ ಪವರ್ ಆಫ್ 4 ಹಿಂಗಿದೆ. ಏನು ಮಾಡಬೇಕು? ಏನಿಲ್ಲ, ಏನು ಜಾಸ್ತಿ ಇದೆ ಕಾಮನ್ ತೆಗೀರಿ. ಆಲ್ಫಾ ಕ್ಯೂಬ್ ಬೀಟಾ ಕ್ಯೂಬ್. ಸೊ ಕಾಮನ್ ತೆಗೆದಂದ್ರೆ ಏನು ಉಳಿತು? ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಕ್ಯೂಬ್ ಬೀಟಾ ಕ್ಯೂಬ್ ಇದೆ. ಸೊ ಇದನ್ನು ಆಲ್ಫಾ ಬೀಟಾ ಹೋಲ್ ಕ್ಯೂಬ್ ಇಂಟು ಆಲ್ಫಾ ಪ್ಲಸ್ ಬೀಟಾ. ಆಲ್ಫಾ ಬೀಟಾ ವ್ಯಾಲ್ಯೂ ಏನಿದೆ? 2 × 3 = 6 ಬರುತ್ತೆ. 6 ಕ್ಯೂಬ್ ಇಂಟು 2 + 3 5. 6 ಕ್ಯೂಬ್ ಇಂಟು 5 ಮಾಡಿರಿ, ಆನ್ಸರ್ ಬಂತು. ಸಿಮಿಲರ್ಲಿ ಆಲ್ಫಾ ಬೈ ಬೀಟಾ ಪ್ಲಸ್ ಬೀಟಾ ಬೈ ಆಲ್ಫಾ. ಸೊ ಇಲ್ಲಿ ಬರಿತೀನಿ ಆಲ್ಫಾ ಬೈ ಬೀಟಾ ಪ್ಲಸ್ ಬೀಟಾ ಬೈ ಆಲ್ಫಾ. ಸೊ ಎಲ್ ಸಿ ಎಮ್ ಏನು ಬಂತು? ಆಲ್ಫಾ ಬೀಟಾ ಎಲ್ ಸಿ ಎಮ್ ಬಂತು. ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀರಾ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಆಗಲೇ ಮಾಡಿದ್ದೀರ, ಅದಕ್ಕೆ ಫಸ್ಟ್ ಎಕ್ಸಾಂಪಲ್ ತೊಗೊಂಡೆ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಹೆಂಗೆ ಸಾಲ್ವ್ ಮಾಡೋದು ಗೊತ್ತು, ಆಲ್ಫಾ ಬೀಟಾ ವ್ಯಾಲ್ಯೂನೂ ಗೊತ್ತು. ಎಸ್, ಸಖತ್ತಲ್ಲ? ಸೊ ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು? ಕೆಳಗಿರೋ ಲೈಕ್ ಬಟನ್ನ ಒತ್ತಿರಿ. ನೆಕ್ಸ್ಟು ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಕಂಡೀಷನ್ ದಯವಿಟ್ಟು ನೋಡ್ಕೊಳ್ರಿ. a1x plus b1y plus c1 is equal to 0, a2x plus b2y plus c2 is equal to 0. So condition a1 by a2 is not equal to b1 by b2. So ಏನಾಗುತ್ತೆ? intersecting. Unique solution. Done. Next a1 by a2 is equal to b1 by b2 is not equal to c1 by c2. Parallel is equal to c1 by c2 coincident. So infinite solutions ಎಲ್ಲ ಬರುತ್ತೆ. ಇನ್ಕನ್ಸಿಸ್ಟೆಂಟ್ ಯಾವುದು? ಮೆನಿ ಸೊಲ್ಯೂಷನ್ಸ್ ಯಾವುದು? ಅಥವಾ ನೋ ಸೊಲ್ಯೂಷನ್? ಪ್ಯಾರಲಲ್ ಇತ್ತು ಅಂದರೆ ಸೊಲ್ಯೂಷನ್ ಇಲ್ಲ. ಯಾಕಂದರೆ ನೀವು ಎಷ್ಟೇ ಏನೇ ವ್ಯಾಲ್ಯೂ ಹಾಕಿದ್ರೆ ಎರಡು ಈಕ್ವಲ್ ಆಗಲ್ಲ. ಓಕೆ, ಸೊ ಒಂದು a1 a2 ಅಂತ ಕೊಡ್ಬೋದು, ಅಥವಾ ಎರಡು ಈಕ್ವೇಷನ್ ಕೊಟ್ಟು ಅಂದರೆ ಆ್ಯಕ್ಚುಯಲ್ ನಂಬರ್ಸ್ ಕೊಟ್ಟು 2x + 3y + 6 2x + 3y + 6 = 0 ಅಥವಾ ಆ ಥರ ನಂಬರ್ಸ್ ಕೊಟ್ಟು ಕನ್ಸಿಸ್ಟೆಂಟಾ ಇನ್ಕನ್ಸಿಸ್ಟೆಂಟಾ ಏನು, ಅಥವಾ ಕೋಇನ್ಸಿಡೆಂಟಾ ಪ್ಯಾರಲಲ್ಲ ಹಂಗೆ ಕೇಳ್ಬೋದು. ಓಕೆ, ಸೊ ಗ್ರಾಫ್ ಪ್ಲೀಸ್ 4 ಮಾರ್ಕ್ಸ್. ಕಂಡೀಷನ್ನು 99% MCQ ಕೇಳೋ ಚಾನ್ಸಸ್ ಜಾಸ್ತಿ ಇದೆ, 99%. ಸೊ ಸಬ್ಸ್ಟಿಟ್ಯೂಷನ್ ಅಥವಾ ಎಲಿಮಿನೇಷನ್ ಮೆಥಡು ಸಿಂಪಲ್ಲು, ಹಾಗೆ ನಾನೇನು ಸಾಲ್ವ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಬಾಪ. ಓಕೆ, ವರ್ಡ್ ಪ್ರಾಬ್ಲಮ್ಸು ಕೆಲವೊಂದು ಅನ್ನಿಸ್ತು. ಸೊ ಕೆಲವೊಂದು ವರ್ಡ್ ಪ್ರಾಬ್ಲಮ್ಸ್ ತೊಗೊಂಡಿದ್ದೀನಿ. ಎ ಪಾರ್ಟ್ ಆಫ್ ಮಂತ್ಲಿ ಹಾಸ್ಟೆಲ್ ಚಾರ್ಜಸ್ ಇಸ್ ಫಿಕ್ಸ್ಡ್. ಈಗ ಆಟೋಲಿ ಮೀಟ್ರ್ ಹೆಂಗಿತ್ತೋ ಸೊ ಆ ಥರ ಏನೋ ಪಾರ್ಟ್ ಆಫ್ ಮಂತ್ಲಿ ಸ್ಯಾಲ್ರಿ ಫಿಕ್ಸ್ ಆಗಿರುತ್ತೆ. ಸೊ ಅದಾದಮೇಲೆ ಎಷ್ಟು ದಿನ ಊಟ ಮಾಡ್ತಾರೋ ಅಷ್ಟು ದಿನ. ಸೊ ಪಾರ್ಟ್ ಆಫ್ ಮಂತ್ಲಿ ಹಾಸ್ಟೆಲ್ ಚಾರ್ಜಸ್ ಏನು ಹೇಳ್ತೀನಿ ನನಗೆ ಗೊತ್ತಾಗ್ತದೆ. ಸೊ ಯಾಕಂದರೆ ನಿಮಗೂ ಎಕ್ಸಾಮ್ದು ನನಗೂ ಎಕ್ಸಾಮ್ದು ಕೂಲಾಗಿರಿ ಅಂತ ನಾನು ಹೇಳ್ತೀನಿ. ಬಟ್ ಏನು ಮಾಡೋದು, ಆದರೂ ಕೂಲಾಗಿ ಲೆಟ್ಸ್ ಟೇಕ್ ಇಟ್ ಪಾಸಿಟಿವ್ಲಿ, ಬಿಕಾಸ್ ನೀವು ನಿಮ್ಮನ್ನ ಟ್ರಸ್ಟ್ ಮಾಡಿ.
So a part of monthly hostel charges is fixed. So fixed is the remaining depends on the number of days. Okay. So let the fixed be X. When a student takes food for 20 days. So 20 days. So let the variable amount ಏನಿದೆ Y. So X fixed. So 20 days. 20 ದಿನ ಊಟ ಮಾಡಿದ್ರು ಅಂದರೆ ಪ್ರತಿ ದಿನ Y ಅಂತ ತಗೊತೀನಿ. ಲೆಟ್ Y ಬಿ ದ ಚಾರ್ಜಸ್ ಪರ್ ಡೇ. ಸೊ ಏನಾಯಿತು? ಸೊ X + 20 ಎಷ್ಟಾಯಿತು? 1000. 20 ದಿನ ಊಟ ಮಾಡಿದ್ರೆ ಫಿಕ್ಸ್ ಚಾರ್ಜ್ ಪ್ಲಸ್ ವೇರಿಯಬಲ್ ಅಂದರೆ ಪ್ರತಿದಿನ ಅದು 1000. ಸಿಮಿಲರ್ಲಿ ಹೂ ಟೇಕ್ಸ್ ಅನದರ್ ಸ್ಟೂಡೆಂಟ್ ಬಿ ಫಾರ್ 26 days. X ಅಂತೂ ಫಿಕ್ಸ್. 26Y is equal to ಎಷ್ಟಾಯಿತು? 1180. ಸೊ ಫೈಂಡ್ ದ ಫಿಕ್ಸ್ ಚಾರ್ಜ್ ಅಂತ ಕಾಸ್ಟ್ ಆಫ್ ಫುಡ್ ಪರ್ ಡೇ. ಸೊ ಫಿಕ್ಸ್ಡ್ ಚಾರ್ಜ್ ಯಾವುದು? ಎಕ್ಸು. ಕಾಸ್ಟ್ ಆಫ್ ಫುಡ್ ಪರ್ ಡೇ ಯಾವುದು? ವೈ. ಸೊ ಎಕ್ಸು ವೈ. ನಾನು ಅದು ಬರೆಯೋಕ್ಕಿಂತ ಇಲ್ಲೇ ತೊಗೊಂಡಿದ್ದೀನಿ. ಓಕೆ, ಕಾಣಿಸ್ತಿಲ್ವಾ? ಫೈನ್. ಕಾಸ್ಟ್ ಆಫ್ ಫುಡ್ ಪರ್ ಡೇ ಅಂದರೆ ವೈ, ಫಿಕ್ಸ್ಡ್ ಚಾರ್ಜ್ ಅಂದರೆ ಎಕ್ಸು. ಈಕ್ವೇಷನ್ ಸಾಲ್ವ್ ಮಾಡಿರಿ, ಎಕ್ಸ್ ವೈ ಬಂತು. ಓಕೆ, ಇನ್ನು ನಾನು ಸಾಲ್ವ್ ಮಾಡಲ್ಲ. ಫೈನ್. ನೆಕ್ಸ್ಟು, ಪೂಜಾ ಟ್ರಾವೆಲ್ಸ್ 300 kilometers. ಸೊ ಇದು ಯಾಕೆ ಎಕ್ಸಾಂಪಲ್ ಬಂತು? ಅಲ್ಲಿ ಆ್ಯಕ್ಚುಲಿ ಬೇರೆ ನಂಬರ್ ಕೊಟ್ಟಿದ್ರು. ಸೊ ಪೂಜಾ ಅಂತ ನಂಗೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಮನೆಗೂ ಆವಾಗ ಹೋಗ್ತಿರ್ತಾರೆ. ಸೊ ಅದಕ್ಕೆ ಎಕ್ಸಾಂಪಲ್ ಫಟ್ ಅಂತ ನೆನಪಾಯಿತು. ಸೊ ಪೂಜಾ ಟ್ರಾವೆಲ್ಸ್ 300 kilometers ಟು ಹರ್ ಹೋಮ್, ಪಾರ್ಟ್ಲಿ ಬೈ ಟ್ರೈನ್ ಆ್ಯಂಡ್ ಪಾರ್ಟ್ಲಿ ಬೈ ಬಸ್. ಸೊ ಬಸ್ಸಲ್ಲಿ ಟ್ರೈನಲ್ಲಿ ಹೋಗ್ತಾರೆ, ವಾಪಸ್ ಬರಬೇಕಲ್ಲ. ಸೊ ಶಿ ಟೇಕ್ಸ್ 4 hours ಇಫ್ ಶಿ ಟ್ರಾವೆಲ್ಸ್ 60 kilometers ಬೈ ಟ್ರೈನ್. ಸೊ ಟ್ರೈನಲ್ಲಿ ಹೋಗಬೇಕಾದ್ರೆ 4 hours. ಸೊ 4 hours ಇಫ್ ಶಿ ಟ್ರಾವೆಲ್ 60 kilometers ಬೈ ಟ್ರೈನ್. ಅಷ್ಟು ಸ್ಲೋ ಇರಬೇಕು. ಆ್ಯಂಡ್ ದ ರಿಮೈನಿಂಗ್ ಬೈ, ಓಕೆ, 4 hours ತೊಗೊತಾರೆ ಯಾವಾಗ? 60 kilometers ಟ್ರೈನು, ರಿಮೈನಿಂಗ್ ಏನು? ಬಸ್ಸು. ಸೊ 300 kilometers. ಸೊ 60 kilometers ಟ್ರೈನ್ ಆಯಿತು ಅಂದರೆ ಟೈಮ್ ಏನಾಯಿತು? ಅಥವಾ ಟೈಮ್, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಲೆಟ್ ದ ಟ್ರೈನ್ ಸ್ಪೀಡ್ ಬಿ ಎಕ್ಸ್, ಬಸ್ ಸ್ಪೀಡ್ ಬಿ ವೈ. ಸೊ ಎಕ್ಸ್ ಟ್ರೈನ್ ಸ್ಪೀಡು, ಬಸ್ದು ವೈ. ಸೊ ಟೈಮ್, ಎರಡೂ ಟೈಮ್ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ? 4 hours. ಸೊ ಟ್ರೈನ್ ಸ್ಪೀಡು ಎಕ್ಸ್. ಸೊ ಟೈಮ್ ಏನಾಯಿತು? 60 by x ಪ್ಲಸ್ ಬಸ್ ಸ್ಪೀಡ್ ವೈ. ಟೈಮ್ ಏನಾಯಿತು? 240 by y. ಸೊ ಟೋಟಲ್ ಟೈಮ್ 4. 240 ಹೆಂಗೆ ಬಂತು? 60 ಟ್ರೈನಲ್ಲಿ ಹೋಗಿದ್ರೆ ರಿಮೈನಿಂಗ್ ಬಸ್ಸು. ಸೊ ರಿಮೈನಿಂಗ್ ಅಂದರೆ 300 - 60 240. ಸೊ ಟೋಟಲ್ ಟೈಮ್ 4. ಓಕೆ, ನೆಕ್ಸ್ಟು ಇಫ್ ಶಿ ವಾಪಸ್ ಬರಬೇಕಾದ್ರೆ ಅಂದ್ಕೊಳ್ರಿ. ಇಫ್ ಶಿ ಟ್ರಾವೆಲ್ಸ್, ಓಕೆ ಬೇಡ, ವಾಪಸ್ಸು ಹೋಗೋದು ಬೇಡ. ಸೊ ಇಫ್ ಶಿ ಟ್ರಾವೆಲ್ಸ್ 100 kilometers ಬೈ ಟ್ರೈನ್, 100 kilometers ಬೈ ಟ್ರೈನ್ ಟೈಮ್ ಪ್ಲಸ್ ದ ರಿಮೈನಿಂಗ್ ಬೈ ಬಸ್. 300 ಅಲ್ಲಿ 100 ಹೋಯ್ತು ಅಂದರೆ ರಿಮೈನಿಂಗ್ 200 ಬೈ ಬಸ್. ಸೊ ಎಷ್ಟು? ಶಿ ಟೇಕ್ಸ್ 10 minutes ಲಾಂಗರ್. ಸೊ 10 minutes ಲಾಂಗರ್ ಅಂದರೆ 4 hours ಅಂದರೆ 4 hours 10 minutes. ಸೊ ಇದನ್ನು ಫ್ರ್ಯಾಕ್ಷನಲ್ಲಿ ಬರಿಬೇಕಾದ್ರೆ ಐ ಕ್ಯಾನ್ ರೇಟ್ ಇಟ್ ಆಸ್ 25/6 ಅಂದರೆ 4 10/6 ವಿಚ್ ಈಸ್ ನಥಿಂಗ್ ಬಟ್ 4 1/6 ಆಗುತ್ತೆ. 4 6 20. ಸೊ ಸಾಲ್ವ್ ಮಾಡಿರಿ, 25/6 ಬರುತ್ತೆ. ಓಕೆ, ಸೊ ಈಗ ಇದನ್ನು ಅಗೇನ್ ಇಲ್ಲಿ ಎಕ್ಸು ವೈ ಇದೆ, ಕೇರ್ಫುಲ್ ಆಗಿರ್ರಿ. ಸಾಲ್ವ್ ಮಾಡ್ತೀನಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಲ್ ಸಿ ಎಮ್ ಏನಾಯಿತು? ಎಕ್ಸ್ ವೈ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅಂದರೆ 60y ಪ್ಲಸ್ 240x ಇಸ್ ಈಕ್ವಲ್ ಟು 4. ಓಕೆ, 4 ಇದೆ. ಸೊ ಎಕ್ಸ್ ವೈ ಮೇಲೋಯ್ತು ಅಂದರೆ 60y ಪ್ಲಸ್ 240x ಇಸ್ ಈಕ್ವಲ್ ಟು 4xy. ಸಿಮಿಲರ್ಲಿ ಇಲ್ಲಿ 100x. ಸೊ ಎಲ್ ಸಿ ಎಮ್ ಎಕ್ಸ್ ವೈ. ಸೊ ಏನಾಯಿತು? 100y ಪ್ಲಸ್ 200x ಇಸ್ ಈಕ್ವಲ್ ಟು 25/6. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಸೊ ಎಷ್ಟಾಗುತ್ತೆ? 600y ಪ್ಲಸ್ 6 ಮಲ್ಟಿಪ್ಲೈ ಮಾಡ್ತಿದ್ದೀನಿ. 6 × 200 1200x ಇಸ್ ಈಕ್ವಲ್ ಟು 25xy. ಏನು ಎಕ್ಸು ಮತ್ತು ಎಕ್ಸ್ ವೈ ಈ ಕಡೆ ಬರೋದು ಆಗಲ್ಲ. ಎಲಿಮಿನೇಷನು ಸಬ್ಸ್ಟಿಟ್ಯೂಷನ್ ಮೆಥಡು ತೊಗೊಂಡು ಸಾಲ್ವ್ ಮಾಡಿರಿ. ನಿಮಗೆ
ಒಂದಲ್ಲ ಒಂದು ಹೋಗುತ್ತೆ. ಸೊ ಈಗ ಇಲ್ಲೇ ಕ್ವಿಕ್ಕಾಗಿ ಸಾಲ್ವ್ ಮಾಡ್ತೀನಿ. ಸೊ ಇದನ್ನು 10 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ, ಯಾಕಂದರೆ 600 ಆಗುತ್ತೆ, ನನಗೆ y ಹೋಗುತ್ತೆ ನೋಡಿರಿ. ಸೊ 10 ಜೊತೆ ಮಲ್ಟಿಪ್ಲೈ ಮಾಡಿದಾಗ 6 ಓಕೆ ಅರೇಂಜೇ ಬರ್ತೀನಿ. ಸೊ ಫಸ್ಟ್ ಈಕ್ವೇಷನ್ 10 ಜೊತೆ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 600y ಪ್ಲಸ್ 2400x is equal to 40xy. ಸೊ ಎಲಿಮಿನೇಷನ್ ಮೈನಸ್ 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 600y ಹೋಯಿತು, 1200 ಮೈನಸ್ 2400 ಮೈನಸ್ 1200x is equal to 25x ಮೈನಸ್ 40 ಮೈನಸ್ 15xy. ಸೊ ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡ್ರಿ. ಮೈನಸ್ 1200 ಅಥವಾ ಇನ್ನೊಂದು ತೊಗೊಂಡ್ಬಿಡ್ತೀನಿ, ಮೈನಸ್ 1200x ಮೈನಸ್ 1200x is equal to ಮೈನಸ್ 15y ಅಲ್ಲ ಇದು xy is equal to ಮೈನಸ್ 15xy. x ಹೋಯಿತು, ಮೈನಸ್ ಮೈನಸ್ ಹೋಯಿತು. ಸೊ y is equal to 1200 by 15, y is equal to 80. x ಸಾಲ್ವ್ ಮಾಡಿರಿ, x 60 ಏನೋ ಬರುತ್ತೆ. ಸೊ 80 ಅಷ್ಟೇ ಅಲ್ಲ, ಕಿಲೋಮೀಟರ್ ಪರ್ ಅವರ್, ಬಿಕಾಸ್ ದಿಸ್ ಇಸ್ ಸ್ಪೀಡ್. ಕಿಲೋಮೀಟರ್ ಪರ್ ಅವರ್, ದಿಸ್ ಇಸ್ ಸ್ಪೀಡ್. ಇದು ಫೈನ್. ನೆಕ್ಸ್ಟು ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ವರ್ಡ್ ಪ್ರಾಬ್ಲಮ್ಸು ನೋಡ್ಕೊಳ್ಳಿ. ಕ್ವಾಡ್ರಾಟಿಕ್ ಈಕ್ವೇಷನ್ ವರ್ಡ್ ಪ್ರಾಬ್ಲಮ್ಸು ನಾನು ಒಂದು ಫುಲ್ ವಿಡಿಯೋ ಮಾಡಿದ್ದೀನಿ, ವರ್ಡ್ ಪ್ರಾಬ್ಲಮ್ ಅಂತಲೇ ಮಾಡಿದ್ದೀನಿ. ಇನ್ನೊಂದು ಲೈಕ್ ಏನು ನಾನ್ ವರ್ಡ್ ಪ್ರಾಬ್ಲಮ್ಸು ಒಂದು ಸ್ವಲ್ಪ ತಲೆ ಕೆಡಿಸೋದು ಅದನ್ನು ಮಾಡಿದ್ದೀನಿ. ಸ್ಟ್ಯಾಂಡರ್ಡ್ ಫಾರ್ಮ್ ಏನು, ax² ಪ್ಲಸ್ bx ಪ್ಲಸ್ c is equal to 0 ಎಲ್ಲ ಲೆಫ್ಟ್ ಸೈಡ್ ಇರಬೇಕು. ನೆಕ್ಸ್ಟ್ ನೇಚರ್ ಆಫ್ ಫ್ರೂಟ್ಸು ರಿಯಲ್, ಲೈಕ್ ಗ್ರೇಟರ್ ದ್ಯಾನ್ 0, ಈಕ್ವಲ್ ಟು 0, ಲೆಸ್ ದ್ಯಾನ್ 0. ಸೊ b² ಮೈನಸ್ 4ac, b² ಮೈನಸ್ 4ac ಗ್ರೇಟರ್ ದ್ಯಾನ್ 0ನೋ, ಈಕ್ವಲ್ ಟು 0ನೋ, ಲೆಸ್ ದ್ಯಾನ್ 0ನೋ. ಕೆಲವೊಂದು ಎಕ್ಸಾಂಪಲ್ಸ್ ಇದೆ ಕ್ವಾಡ್ರಾಟಿಕ್ ಫಾರ್ಮುಲಾ ಮೆಥಡು. ಸೊ ಅಗೇನ್ ಇಲ್ಲಿ ನಿಮಗೆ ಸಾಲ್ವ್ ಮಾಡಬೇಕು ಅಂದರೆ -3 -5 ಬರುತ್ತೆ. ಡಿಸ್ಕ್ರಿಮಿನೆಂಟು ಓಕೆ, b² ಮೈನಸ್ 4ac ಏನು, ಸಮ್ ಆಫ್ ದ ಅಗೇನ್ ಪಾಲಿನಾಮಿಯಲ್ಸ್ ಅದಕ್ಕೆ ರಿಲೇಟೆಡ್. ಅಗೇನ್ ಇಲ್ಲಿ ಸಮ್ ಆಫ್ ಝೀರೋಸು ಪ್ರಾಡಕ್ಟ್ ಆಫ್ ಝೀರೋಸ್ ಕೊಟ್ಟಾಗ ಈಕ್ವೇಷನ್ ಏನು ಬರೀತೀರ, x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಕ್ವಾಡ್ರಾಟಿಕ್ ಈಕ್ವೇಷನು ಸಮ್ಮು ಪ್ರಾಡಕ್ಟ್ ಕೊಟ್ಟಾಗ ಅಗೇನ್ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಕೆ ಸೊ ದಟ್ ದೇ ಹ್ಯಾವ್ 2 ಈಕ್ವಲ್ ರೂಟ್ಸ್. ಈಗ ಫಾರ್ ಎಕ್ಸಾಂಪಲ್ x² ಮೈನಸ್ 4x ಪ್ಲಸ್ ಕೆ ಇಸ್ ಈಕ್ವಲ್ ಟು 0 ಈಕ್ವಲ್ ರೂಟ್ಸ್ ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂದರೆ ನಿಮಗೆ ಕೆ ವ್ಯಾಲ್ಯೂ 4 ಬರುತ್ತೆ, ಯಾಕಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ನು ತೊಗೊಂಡು ನೋಡಿರಿ, ಕೆ ವ್ಯಾಲ್ಯೂ 4 ಬರುತ್ತೆ. ಯಾಕಂದರೆ 2 ಈಕ್ವಲ್ ರೂಟ್ಸ್ ಇದ್ದಾಗ ಏನಾಗುತ್ತೆ, b² ಮೈನಸ್ 4ac ಇಸ್ ಈಕ್ವಲ್ ಟು 0. ಓಕೆ, ಸೊ ನೆಕ್ಸ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್, nth ಟರ್ಮು, ಸಮ್ ಆಫ್ nth ಟರ್ಮ್, ಪ್ಲೀಸ್ ಪ್ರಾಕ್ಟಿಸ್. ಸೊ ಒಂದು ವೀಡಿಯೋ ಬೆಳಗ್ಗೆ ಒಂದು ವೀಡಿಯೋ ಹಾಕಿದ್ದೀನಲ್ಲ, ಸೊ ಅದರಲ್ಲಿ ಸಾಲ್ವ್ ಮಾಡಿಸಿದ್ದೀನಿ, ನೋಡ್ಕೊಳ್ಳಿ. ಅಪ್ಲಿಕೇಶನ್ ಬೇಸ್ಡ್ ವರ್ಡ್ ಪ್ರಾಬ್ಲಮ್ಸ್ ಒಂದಲ್ಲ 2 ವೀಡಿಯೋ ಮಾಡಿದ್ದೀನಿ, ನೋಡಿರಿ. ಕೆಲವೊಂದು ಎಕ್ಸಾಂಪಲ್ಸು, ಸಿಂಪಲ್ ಎಕ್ಸಾಂಪಲ್ಸು, ಅಗೇನ್ ಐ ಆಮ್ ನಾಟ್ ಗೋಯಿಂಗ್ ಟು ಸಾಲ್ವ್. ಇದನ್ನೊಂದು ನೋಡ್ಕೊಳ್ರಿ. ಸೊ an ಅಲ್ಲ, an ಇಸ್ ಈಕ್ವಲ್ ಟು 5n² ಇದ್ದಾಗ n ವ್ಯಾಲ್ಯೂ ಅಥವಾ ಸೆಕೆಂಡ್ ಟರ್ಮು ಥರ್ಡ್ ಟರ್ಮ್ ಏನೋ ಕೇಳಿದ್ರು ಅಂದರೆ n ಇಸ್ ಈಕ್ವಲ್ ಟು 2 ಹಾಕ್ತೀರಾ ಸೆಕೆಂಡ್ ಟರ್ಮ್ಗೆ, n ಇಸ್ ಈಕ್ವಲ್ ಟು 3 ಹಾಕ್ತೀರಿ ಥರ್ಡ್ ಟರ್ಮ್ಗೆ, ಫೋರ್ತ್ ಟರ್ಮ್ ಕೇಳಿದ್ರೆ n ಇಸ್ ಈಕ್ವಲ್ ಟು 4. ನೆಕ್ಸ್ಟು ಟ್ರಯಾಂಗಲ್ಸ್ ಥಿಯರಮ್ಸ್ ಗೊತ್ತಿರಲೇಬೇಕು. ಐ ಆಮ್ ನಾಟ್ ಗೋಯಿಂಗ್ ಟು ಸಾಲ್ವ್ ಬಿಕಾಸ್ ಥಿಯರಮ್ಸ್ ಅಗೇನ್ ಬೇಸಿಕ್ಕು. ಸರ್ ಇರ್ರಾಷನಲ್ ನಂಬರ್ ಹೆಂಗೆ ಪ್ರೂವ್ ಮಾಡೋದು, ಇದು ಹಾಗೆ ಯಾಕಂದರೆ ಬೇಸಿಕ್ಕು ಮಾಡಿರ್ತೀರ, ಪ್ರಾಕ್ಟೀಸ್ ಮಾಡಿರ್ತೀರ, ನೋಡ್ಕೊಳ್ರಿ. ಒಂದು ವಿಡಿಯೋನೇ ಇದೆ ಟ್ರಯಾಂಗಲ್ಸ್ ಮೇಲೆ, ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸು. ಇನ್ನೊಂದು ವಿಡಿಯೋ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಮೇಕ್ ಒನ್ ಆನ್ ಟ್ರಯಾಂಗಲ್ಸ್, ಒನ್ ಮೋರ್ ಆನ್ ಟ್ರಯಾಂಗಲ್ಸ್, ಮೇ ಬಿ ಸೂನ್. ಓಕೆ, ಸೊ ಡಿಸ್ಟೆನ್ಸ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮಿಡ್ ಪಾಯಿಂಟ್ ಫಾರ್ಮುಲಾ, ಓಕೆ, ಡಿಸ್ಟೆನ್ಸ್ ಫಾರ್ಮುಲಾ ಫ್ರಮ್ ದ ಒರಿಜಿನ್ ಅದು ನೋಡ್ಕೊಳ್ರಿ. ಅದೇನು x² ಪ್ಲಸ್ y² ಯಾವುದು, ಫ್ರಮ್ ದ ಒರಿಜಿನ್. ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ ಮೇಲೆ ಪ್ಯಾರಲೋಗ್ರಾಮು ಅಥವಾ 4 ವರ್ಟಿಸಸ್ ಕೊಟ್ಟು ಒಂದು ವಿಡಿಯೋ ಮಾಡಿದ್ದೀನಿ, ನೋಡಿರಿ. ಸೊ ಸೆಕ್ಷನ್ ಫಾರ್ಮುಲಾ ಹೀಗೆ ಬರುತ್ತೆ ರಿವಿಷನಲ್ಲೇ. ಮಿಡ್ ಪಾಯಿಂಟ್ ಫಾರ್ಮುಲಾ ಮೇಲೆ 2 ಪ್ರಾಬ್ಲಮ್ ಮಾಡಿದ್ದೇನೆ. ಸೆಕ್ಷನ್ ಫಾರ್ಮುಲಾ, ಸೊ ಸೆಕ್ಷನ್ ಫಾರ್ಮುಲಾ ಏನು,
m1x ಓಕೆ ಫಸ್ಟ್ ಪಾಯಿಂಟ್ ಬರ್ಕೊಂಡ್ಬಿಡ್ತೀನಿ. ಸೊ x1 y1 x2 y2. ಸೊ m/n ಅಂದರೆ ಏನಾಯಿತು? ಸೊ m x2 ಪ್ಲಸ್ n x1 by m plus n. So similarly m y2 plus n y1 divided by m plus n. So section formula distance from x axis ಅಥವಾ y axis. ಸೊ x axis ಅಂತ ತಗೊಂಡ್ರಿ ಅಂದರೆ ಸೊ x ವ್ಯಾಲ್ಯೂ ಇರುತ್ತೆ, y 0 ಇರುತ್ತೆ. ಸೊ ಯು ಹ್ಯಾವ್ ಟು ಈಕ್ವೇಟ್ ಟು ಅಂದರೆ y 0 ಈಕ್ವೇಟ್ ಮಾಡಬೇಕು. ಪ್ರಿಪ್ರೇಟರಿ ಒಂದು ಕೊಟ್ಟಿದ್ದಾರೆ ಮತ್ತು ಒಂದು ಲೈವ್ ಕ್ಲಾಸಲ್ಲಿ ಎಕ್ಸೋ ವೈಯೋ. ಸೊ ಲೈವ್ ಕ್ಲಾಸಲ್ಲಿ ಒಂದು ಸಾಲ್ವ್ ಮಾಡಿದ್ದೀನಿ ಮತ್ತು ಪ್ರಿಪ್ರೇಟರಿಲಿ ಒಂದು ಸಿಮಿಲರ್ ಪ್ರಾಬ್ಲಮ್ ಬಂದಿದೆ. ವೈ ಆಕ್ಸಿಸ್ ಬಂತು ಅಂದರೆ ವೈ ಎಕ್ಸ್ 0 ಇರುತ್ತೆ, ವೈ ಫಾರ್ಮುಲಾ ಇರುತ್ತೆ. ಸೊ ಯು ಹ್ಯಾವ್ ಟು ಈಕ್ವೇಟ್ ಟು ವೈ. ಓಕೆ, ಸೊ ನೆಕ್ಸ್ಟು ಕ್ವಶನ್ಸ್ ಇದೆ. ಆ್ಯಂಡ್ ಅಗೇನ್ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಆನ್ ಈಚ್ ಬಿಕಾಸ್ ಐ ಡೋಂಟ್ ಥಿಂಕ್ ಇಟ್ಸ್ ಟು ಡಿಫಿಕಲ್ಟ್, ಸಿಂಪಲ್ ಪ್ರಾಬ್ಲಮ್ಸು. ಫೈನ್, ಸೊ ದಟ್ಸ್ ಇಟ್ ವಿತ್ ಪಾರ್ಟ್ 1. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.